ಎಲ್ರಿಗೂ ನಮಸ್ಕಾರ. ನಾವೀಗ ನೋಡ್ತಾ ಇರುವಂಥದ್ದು ಕೊಪ್ಪಳದ ಗವಿಮಠ ಅಥವಾ ಗವಿಸಿದ್ದೇಶ್ವರ ಮಠ ಎಂತಲೇ ಪ್ರಸಿದ್ಧವಾಗಿರುವಂಥದ್ದು. ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿರುವ ಈ ಮಠವು ಗವಿಮಠ ಅಥವಾ ಗವಿಸಿದ್ದೇಶ್ವರ ಮಠ ಎಂದೇ ಪ್ರಸಿದ್ಧವಾಗಿದೆ. ಸುಮಾರು 800 ವರ್ಷಗಳಿಂದ 1000 ವರ್ಷಗಳ ಇತಿಹಾಸವಿರುವ ಈ ಮಠವು ತ್ರಿವಿಧ ದಾಸೋಹಕ್ಕೆ ಹೆಸರಾಗಿರುವಂಥದ್ದಾಗಿದೆ. ನಾವೀಗ ನೋಡುತ್ತಿರುವುದು ಸುಂದರವಾದ ಗವಿಮಠದ ವಿವಿಧ ಭಾಗಗಳನ್ನು. ಗವಿಮಠದ ಭಾಗಗಳಲ್ಲಿ 800ರಿಂದ 1000 ವರ್ಷಗಳಷ್ಟು ಹಳೆಯದಾದ ದೇವಾಲಯ ಮತ್ತು ಮೂರ್ತಿಗಳನ್ನು ನಾವು ಗಮನಿಸಬಹುದು. ಇಲ್ಲಿರುವಂತಹ ಗುಡ್ಡದ ಮೇಲಿರುವ ಈ ಮಠದಲ್ಲಿ ಹಲವಾರು ಗುಹೆಗಳಿವೆ. ಅದರಲ್ಲೂ 4 ಪ್ರಮುಖವಾದ ಗುಹೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಈ ಗವಿಮಠದಲ್ಲಿ ಇಂದು ಶಿವನನ್ನು ಹಾಗೂ 11ನೇ ಪೀಠಾಧಿಪತಿಗಳಾಗಿದ್ದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಪೂಜಿಸಲಾಗುತ್ತಿದೆ. ನಾವೀಗ ಗವಿಮಠದ ಒಳಗಿನ ಭಾಗವನ್ನು ನೋಡುತ್ತಿದ್ದೇವೆ. ಗುಡ್ಡದ ಮೇಲಿರುವ ಈ ಮಠದಲ್ಲಿ ನಾವು ಗವಿಸಿದ್ದೇಶ್ವರನನ್ನು ಇಲ್ಲಿ ಗಮನಿಸಬಹುದು. ಗವಿಸಿದ್ದೇಶ್ವರನನ್ನು ಇಲ್ಲಿ ಪೂಜೆ ಮಾಡಲಾಗುತ್ತದೆ. ಜನರು ಸುತ್ತಮುತ್ತಲಿನ ಭಾಗದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರುತ್ತಾರೆ. ಇದು ಗವಿಮಠದ ಅತ್ಯಂತ ಮೇಲ್ಭಾಗ. ಗುಡ್ಡದ ಮೇಲಿರುವಂತಹ ಈ ಮಠದಲ್ಲಿ ಹಲವಾರು ಪ್ರಾಚೀನ ಗುಹೆಗಳು ಕೂಡ ಇವೆ. ಇಲ್ಲಿ ನಡೆಯುವ ತ್ರಿವಿಧ ದಾಸೋಹಗಳೆಂದರೆ ಅನ್ನದಾಸೋಹ, ಅರಿವು ದಾಸೋಹ ಮತ್ತು ಅಕ್ಷರ ದಾಸೋಹಗಳಾಗಿವೆ. ಗವಿಮಠದ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಎಂಬುದಾಗಿಯೇ ಪ್ರಸಿದ್ಧವಾಗಿರುವಂಥದ್ದು ಕೂಡ ಹೌದು. ಈ ಒಂದು ಮಠದ ಇತಿಹಾಸವನ್ನು ಗಮನಿಸಿದರೆ ವಾರಣಾಸಿಯಿಂದ ಇಲ್ಲಿಗೆ ಬಂದ ಶ್ರೀ ರುದ್ರಮುನಿ ಶಿವಯೋಗಿಗಳು ಈ ಮಠದ ಮೂಲ ಗುರುಗಳು ಎಂಬ ನಂಬಿಕೆ ಇದೆ. ಇಲ್ಲಿ ಒಟ್ಟಾರೆಯಾಗಿ 18 ಪೀಠಾಧಿಪತಿಗಳು ಆಗಿದ್ದಾರೆ. ಪ್ರಸ್ತುತ ಈ ಗವಿಮಠದಲ್ಲಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಒಂದು ಮಠದ ಮೇಲ್ವಿಚಾರಣೆಯನ್ನು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಗವಿಮಠವಿಂದು ಜನರಿಗೆ ಜ್ಞಾನವನ್ನು ನೀಡುವುದರ ಜೊತೆಯಲ್ಲಿ ಅನ್ನದಾಸೋಹಕ್ಕೆ ಕೂಡ ಹೆಸರಾಗಿದೆ. ನಾವೀಗ ಗಮನಿಸುತ್ತಿರುವುದು ಅನ್ನದಾಸೋಹದ ಒಂದು ಕೊಠಡಿಯನ್ನು. ಇಲ್ಲಿ ದಿನದ 24 ಗಂಟೆ ಕೂಡ ಅನ್ನದಾಸೋಹ ಊಟ ವ್ಯವಸ್ಥೆ ಇರುತ್ತದೆ. ಅದೇ ರೀತಿಯಾಗಿ ಈ ಒಂದು ಮಠದ ಹೊರಗಿನ ಭಾಗದಲ್ಲಿ ಇರುವಂತಹ ಕೆಲವೊಂದು ದೇವಾಲಯಗಳು ಕೂಡ ಅತ್ಯಂತ ಸುಂದರವಾಗಿವೆ. ಈ ಭಾಗದಲ್ಲಿ ಧಾರ್ಮಿಕ ಆಚರಣೆಗಳು, ಜಾತ್ರೆಗಳು ಅತ್ಯಂತ ಸುಂದರವಾಗಿ ನಡೆಯುತ್ತವೆ. ಗವಿಮಠದ ಪಕ್ಕದ ಭಾಗದಲ್ಲಿರುವ ವಸತಿ ವ್ಯವಸ್ಥೆಯ ಸಂಕೀರ್ಣ ಮತ್ತು ಸುಂದರವಾದಂತಹ ಕೊಳದ ಮಧ್ಯದಲ್ಲಿರುವ ದೇವಾಲಯ ಇವೆಲ್ಲ ಕೂಡ ಸೊಬಗನ್ನು ಹೆಚ್ಚಿಸಿವೆ. ಧನ್ಯವಾದಗಳು.